ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಬ್ಲಾಗ್ ಬಂದು ಶಿವರಾತ್ರಿ ದಿನ ಮಾಡಿರುವಂಥ ಲಾಗ್ ಇದು. ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇದು ಶಿವರಾತ್ರಿ ಹಾಗೂ ವುಮೆನ್ಸ್ ಡೇ ಒಂದೇ ದಿನ ಬಂದಿತ್ತಲ್ಲ, ಅವತ್ತಿನ ಅದು ಶುಕ್ರವಾರ ಬಂದಿತ್ತು. ಇವತ್ತು ಫುಲ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ನಾನು ಒಳಗಡೆ ಕಸನೆಲ್ಲ ಒರೆಸೋದು, ಪಾತ್ರೆ ತೊಳೆಯೋದು ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಅದೆಲ್ಲ ಹಾಕಿಬಿಟ್ಟು ಹೂವು ಇಡ್ತಿದ್ದೀನಿ. ಈ ಹೂವು ಬಂದ್ಬಿಟ್ಟು ಶಿವನಿಗೆ ಇಷ್ಟವಾಗಿರೋಂಥ ಹೂವು ಇದು. ಈ ಹೂವು ಶಿವನಿಗೆ ಭಾಳ ಪ್ರೀತಿಯಂತೆ. ದೇವ್ರ ಪೂಜೆಗೆ ಇವತ್ತು ನಮ್ಮ ಮನೆಯವರು ಮಾರ್ಕೆಟಲ್ಲಿ ತೊಗೊಂಬಂದಿದ್ರು. ಅದು ಶಿವರಾತ್ರಿ ದಿನ ಸಿಗುತ್ತೆ, ಹಾಗಾಗಿ ತೊಗೊಂಬಂದಿರ್ತಾರೆ. ಪ್ರತಿ ವರ್ಷವೂ ತೊಗೊಂಬಂದು ದೇವ್ರ ಪೂಜೆ ಮಾಡಿರ್ತೀವಿ. ಇವಾಗ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಇಟ್ಟಾದಮೇಲೆ ಕಂಪ್ಲೀಟಾಗಿ ಈ ಥರ ಇವತ್ತು ರಂಗೋಲಿ ಹಾಕಿದ್ದೀನಿ ನಾನು. ಇವಾಗ ಬೇಸಿಗೆ ಆಗಿರೋದ್ರಿಂದ ಎಳ್ನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ಫ್ರೂಟ್ಸು ಎಳ್ನೀರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಮನೆಯವರು ಹಾಗೆ ಒಂದು ಎಳ್ನೀರನ್ನ ಓಪನ್ ಮಾಡಿ ಕೊಟ್ಟಿದ್ದಾರೆ ಇವಾಗ ಕುಡಿಯೋಕ್ಕೆ. ಇನ್ನು ಸ್ವಲ್ಪ ಕುಡಿ ಇನ್ನು ಸ್ವಲ್ಪ. ಫ್ರೆಂಡ್ಸ್, ಇಲ್ಲಿ ಸೀರೆ ಕಾಣಿಸ್ತಿದೆಯಲ್ಲ, ಇದು ಸೀರೆ ಬರ್ತಡೆಗೆ ನಮ್ಮ ಮನೆಯವರು ನನಗೋಸ್ಕರ ಕೊಡಿಸಿರೋದು. ಮಾರ್ಕೆಟಿಂದ ನನಗೆ ಮಲ್ಲಿಗೆ ಹೂವು ಮತ್ತು ರೋಸ್ ತಂದಿಟ್ಟಿದ್ರು. ನನಗೆ ದುಂಡು ಮಲ್ಲಿಗೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಮಲ್ಲಿಗೆ ಹೂವು ಸೀರೆನ ನನಗೆ ಬರ್ತಡೆಗೆ ಅಂಥೇಳಿ ಬೆಳಗ್ಗೆ ಗಿಫ್ಟ್ ಕೊಟ್ಟರು. ಈ ಸೀರೆಗೆ ಫಾಲ್ಸ್ ಕೂಡ ನಾನೇ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಬ್ಲೌಸ್ ಕೂಡ ಅರ್ಜೆಂಟ್ ಒಂದು ದಿನದಲ್ಲಿ ಹೊಲಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವತ್ತು ಉಟ್ಕೋಬೇಕು ಅಂತ ಹೇಳಿದರು. ಶಿವರಾತ್ರಿ, ನನ್ನ ಬರ್ತಡೇ ಹಾಗೂ ವುಮೆನ್ಸ್ ಡೇ ಮೂರು ಒಂದೇ ದಿನ ಬಂದಿರೋದ್ರಿಂದ ನನಗಂತೂ ತುಂಬಾ ಖುಷಿ. ಅವತ್ತಂತೂ ಫುಲ್ ಹಬ್ಬ ಥರ ಆಗಿತ್ತು. ಹಾಗೆ ನೋಡ್ತಿರ್ಬೋದು, ನಮ್ಮ ಮನೆಯವರು ಪೂಜೆ ಕೂಡ ಮಾಡಿದ್ದಾರೆ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ಇವತ್ತು 3 ಸ್ಪೆಷಲ್ ಇದೆ. ಫಸ್ಟ್ ಬಂದ್ಬಿಟ್ಟು ವುಮೆನ್ಸ್ ಡೇ, ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಮಹಾಶಿವರಾತ್ರಿ, ಹಾಗೆಯೇ ಥರ್ಡ್ ಬಂದ್ಬಿಟ್ಟು ನನ್ನ ಬರ್ತಡೇ. ಇವತ್ತು 3 ಸ್ಪೆಷಲ್ ಆಗಿ ಒಂದೇ ದಿನ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅದರಲ್ಲೂ ನಾನು ಹುಟ್ಟಿದಾಗಿಂದ ಇದ್ದೇ ನನಗೆ ಫಸ್ಟ್ 3 ಸ್ಪೆಷಲ್ ಡೇ ಬಂದಿರೋದು. ಅಂದರೆ ನಾನು ವುಮೆನ್ಸ್ ಡೇ ಮತ್ತು ನನ್ನ ಬರ್ತಡೇ ಒಂದೇ ದಿನ ಬರ್ತಿತ್ತು. ಬಟ್ ಇವತ್ತು ತುಂಬ ಸ್ಪೆಷಲ್ಲು ಅಂದರೆ ಮಹಾಶಿವರಾತ್ರಿ ಕೂಡ ಇವತ್ತೇ ಬಂದಿರೋದ್ರಿಂದ ನನಗಂತೂ ಫುಲ್ ಖುಷಿ ಇದೆ. ಹಾಗೆಯೇ ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಮನೆ ಕ್ಲೀನು, ಆಚೆ ಕಡೆಯದ್ದೆಲ್ಲ ಪೂಜೆ, ರಂಗೋಲಿ, ಪಾತ್ರೆ ತೊಳೆಯೋದು, ಕಸನೆಲ್ಲ ಎಲ್ಲ ಮುಗಿಸಿ ಬಟ್ಟೆನೂ ಒಗೆದು ಹಾಕಿ ನಾನು ತಲೆ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಹಾಗೆಯೇ ಇನ್ಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅದೆಲ್ಲ ರೆಡಿ ಮಾಡ್ಕೋಬೇಕು. ನಮ್ಮ ಮನೆಯವರು ಉಪವಾಸ ಇದ್ದಾರೆ ಇವತ್ತು. ನಿನ್ನೆ ರಾತ್ರಿ ಊಟ ಮಾಡಿದವರು ತಿರ್ಗಾ ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಅದು ಬರೀ ಫ್ರೂಟ್ಸ್ ಮಾತ್ರ ತಿಂತಾರೆ, ಊಟ ಅದೆಲ್ಲ ಮಾಡಲ್ಲ. ಮತ್ತು ತಿರ್ಗಾ ನಾಳೆ ಮಾಡ್ತಾರೆ. ಈಗ ನಾವು ನಮ್ಮ ಮನೆಯವರು ಕೆಲಸಕ್ಕೆ ಹೋದರು. ಇನ್ನು ಬರೋದು ಸಂಜೆನೇ. ಅವ್ರು ಬರೋಷ್ಟರಲ್ಲಿ ಇವತ್ತು ನಾನು ಅಡುಗೆನ ಕಡಲೆಕಾಳು ಉಸ್ಲಿ ಮತ್ತು ಅಳ್ಳಿಟ್ಟನ್ನು ಮಾಡ್ತಾಯಿದ್ದೀನಿ. ಕೆಲವೊಂದು ಕಡೆ ತಂಬಿಟ್ಟು ಅಂತಾರೆ, ನಾವು ಅಳ್ಳಿಟ್ಟು ಅಂತ ಹೇಳ್ತೀವಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಗಿ ಮೊದಲನೇ ಸಲ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಓಕೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನೀಗ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಬೆಲ್ಲನ ಕರಗಿಸ್ಬಿಟ್ಟು ಇದನ್ನು ಮಾಡೋದು, ಅಳ್ಳಿಟ್ಟನ್ನು ಮಾಡೋದು. ಇದು ಕರಗಿದ ನಂತರ ಹಾಗೆ ಇದು ಹಿಟ್ಟು ಬಂದು ಹುರಿದಿರೋಂಥ ಗೋಧಿ ಹಿಟ್ಟಿದು. ಗೋಧಿನ ಹುರಿದು ಬೀಸಿಸ್ಕೋಬೋದು ಅಥವಾ ಮಿಕ್ಸಿಗೆ ಹತ್ರ ಹಾಕಿಸ್ಕೋಬೋದು. ನಾನು ಗೋಧಿ ಹಿಟ್ಟನ್ನೇ ತುಪ್ಪ ಹಾಕಿಬಿಟ್ಟು ಹುರಿದಿದ್ದೀನಿ. ಹಿಂಗೂ ಮಾಡ್ಕೋಬೋದು, ನಾನು ಹಿಂಗೆ ಮಾಡೋದು. ಇದನ್ನೀಗ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಕೆಂಪಗೆ ಹುರಿದಿದ್ದೀನಿ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತೈತೆ ಘಮ. ಇದಕ್ಕೀಗ ಒಂಚೂರು ಏಲಕ್ಕಿ ಪೌಡ್ರು, ಶುಂಠಿ ಪೌಡ್ರನ್ನ ಸೇರಿಸ್ಕೋಬೇಕು. ಅಷ್ಟರಲ್ಲಿ ನಾನು ತೆಂಗಿನಕಾಯಿ ಒಡ್ಕೋತೀನಿ. ಏನಕ್ಕೆ ಅಂದರೆ ಉಸ್ಲಿ ಮಾಡಬೇಕು, ಕಡಲೆಕಾಳು ಉಸ್ಲಿ. ಅದಕ್ಕೆ ಈ ತೆಂಗಿನಕಾಯಿ ಒಡೆದು ಕೊಬ್ಬರಿನ ತುರಿಬೇಕು. ಈಗ ನೋಡಿ, ಬಿಸಿಲು ಸ್ಟಾರ್ಟ್ ಆಯ್ತಲ್ಲ, ತೆಂಗಿನಕಾಯಿ ಈ ಥರ ಸೀಳೋದಕ್ಕೆ ಶುರುವಾಗ್ಬಿಡುತ್ತೆ ಜಾಸ್ತಿ ಬಿಸಿಲಿಗೆ. ಹಾಗಾಗಿ ಇದನ್ನು ಈ ಥರ ಜಾಸ್ತಿ ನಾರು ತೆಗೆದು ಇಡಬಾರ್ದು, ಕಾಯಿ ಬೇಗ ಸೀಳ್ಬಿಡುತ್ತೆ. ಸ್ವಲ್ಪ ಮೇಲ್ಗಡೆ ನಾರನ್ನ ಬಿಟ್ಟಿರಬೇಕು, ಅಂದರೆ ಕಾಯಿ ಸೀಳಂಗಿಲ್ಲ.
ಕಾಯಿ ಸುಲಿಬೇಕಾದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಕಾಯಿ ಹುಟ್ಟಿರೋದು ಬಂದೈತೆ. ಹಂಗೆ ಇಟ್ಟರೆ ಬಾಡೋಗುತ್ತೆ ಒಣಗುತ್ತೆ ಅಂತ ಹೇಳಿ ಕೆಳಗಡೆ ಒಂದು ಇದರಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ಒಳ್ಳೇದಲ್ವಾ ಕಾಯಿ ಹುಟ್ಟಿದ್ರೆ. ಹಾಗೆ ಇದು ಪೂಜೆ ಮಾಡೋ ಎಣ್ಣೆ, ದೀಪದ ಎಣ್ಣೆ ಇಲ್ಲೇ ಇಟ್ಟಿರ್ತೀವಿ. ಕಾಯಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದೈತೆ. ಬಂದರೆ ಬರಲಿ. ಈ ಬೇಸಿಗೆಯಲ್ಲಿ ಎಲ್ಲಿದಾಗುತ್ತೋ ಗೊತ್ತಿಲ್ಲ. ಸುಲಿಬೇಕಾದ್ರೆ ಬಂತು, ಹಂಗೆ ಇಟ್ಟಿದ್ರೆ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಕಾಯಿ ಸುಲಿಯೋವಾಗ ಈ ಥರ ಬಂದೈತೆ. ನೀರೊಳಗೆ ಹಾಕಿ ಇಟ್ಟಿದ್ದೀನಿ, ಹೆಂಗೆ ಇಡಬೇಕು ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಕಾಯಿ ಮೊಳಕೆ ಬಂದಿರೋದು. ಏನಂತ ಅಯ್ಯೋ ಇಲ್ಲಿ ನೋಡಿ ಚಿನ್ನಿ, ಕಾಯಿ ಹೂ ಬಂದೈತೆ. ಒಳ್ಳೇದಂತಾರೆ ಹೂ ಬಂದರೆ. ಇದನ್ನು ತಿಂತಾರೆ, ಇದನ್ನು ಚೆನ್ನಾಗಿರುತ್ತಂತೆ ಫ್ರೆಂಡ್ಸ್. ಈ ಥರ ಬಂದರೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಯಾರ್ಯಾರು ಗೊತ್ತಿದ್ರೆ ಹೇಳಿ. ಒಂದು ಕಾಯಿ ಹುಟ್ಟಿದೆ, ಒಂದು ಕಾಯಿ ಹೂವು ಬಂದಿದೆ ಈ ಥರ. ಇದು ಬೆಲ್ಲ ಎಲ್ಲ ಕರಿಗಿ ನೀರಾಗಿದೆ ನೋಡ್ತಿರ್ಬೋದು. ಇಲ್ಲಿ ಆಟಾಡಕ್ಕೆ ಕೆಲಸ ಮಾಡೋದು ಬೇಡ ಮೇಡಮ್. ಫ್ರೆಂಡ್ಸ್, ಈ ಥರ ಬೆಲ್ಲದ ಹಣ ಆಗಲಿ ಬೆಲ್ಲದ ನೀರಾಗಲಿ ಸೋಸಿ ಹಾಕಬೇಕು. ಯಾಕಂದರೆ ಕಡ್ಡಿ ಕಸರು ಚಿಕ್ಕ ಚಿಕ್ಕ ಕಲ್ಲು ಇರುತ್ತೆ ನೋಡ್ತಿರ್ಬೋದು. ಇಲ್ಲಿ ಬಿಸ್ಕೆಟ್ ಹಳ್ಳಿ ತಂಬಿಟ್ಟು ಸುಡ್ತಾ ಮತ್ತು ಅದಕ್ಕೆ ಸರಿ ಅನ್ನೋದು. ಗಣಪತಿ ಬಪ್ಪ ಮಾಡ್ಬೇಕಾ? ಕಡಲೆಕಾಳು ಉಸ್ಲಿನ ಮಾಡಬೇಕು. ಕುಕ್ಕರಲ್ಲೇ ಮಾಡ್ತೀನಿ ಕಡಲೆಕಾಳು ಉಸ್ಲಿನ. ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ತಾ ಇಲ್ಲ ನಾನು. ಬರೀ ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಇಷ್ಟೇ ಹಾಕಿ ಮಾಡ್ತಾ ಇರೋದು. ಉಪ್ಪು ಹಾಕಿ ದೇವ್ರ ನೈವೇದ್ಯಕ್ಕೆ ಇಡೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಸೇರಿಸಬಾರ್ದು ನಾವು. ಫ್ರೆಂಡ್ಸ್, ಕಡಲೆಕಾಳು ಉಸ್ಲಿಗೆ ನಾನು ಇಷ್ಟೇ ಹಾಕ್ತಾ ಇರೋದು. ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾ ಇರೋದು. ಇಲ್ಲಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಅಷ್ಟಿಷ್ಟ. ಅದು ಈಗ ಕ್ಯಾಪ್ ಟೈಟ್ ಆಗೈತಿ, ಓಪನ್ ಆಗಿ ಹಿಡಿತು ಮನೆ ತುಂಬ ಅಂದ. ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾನೀಗ ಬರೀ ಉಪ್ಪು ಅಷ್ಟೇ ಹಾಕ್ತೀನಿ, ಇನ್ನೇನು ಹಾಕಲ್ಲ. ಅರಿಶಿನ ಆಗಲಿ ಮಸಾಲೆ ಆಗಲಿ ಏನೂ ಹಾಕಲ್ಲ, ಬರೀ ಉಪ್ಪು ಮಾತ್ರ ಸೇರಿಸ್ತೀನಿ. ಫ್ರೆಂಡ್ಸ್, ಕಡಲೆಕಾಳು ಉಸ್ಲಿ ರೆಡಿ ಆಯಿತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದೇವ್ರ ಪ್ರಸಾದಕ್ಕೆ ಇದೇ ಥರನೇ ಕಡಲೆಕಾಳು ಉಸ್ಲಿ ಮಾಡೋದು. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ದೇವ್ರ ನೈವೇದ್ಯ ಕೂಡ ಮಾಡಬೇಕು. ಇವಾಗ ದೇವ್ರ ನೈವೇದ್ಯ ಮಾಡೋದಕ್ಕೂ ಮುಂಚೆ ನಾನು ರೆಡಿಯಾಗಿ ಬರ್ತೀನಿ. ರೆಡಿಯಾಗಿ ಆಮೇಲೆ ದೇವ್ರ ನೈವೇದ್ಯನ ಮಾಡಬೇಕು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ರೆಡಿ ಆಗಿದ್ದೀನಿ. ನನ್ನ ಬರ್ತಡೆಗೆ ನಮ್ಮ ಮನೆಯವ್ರಿಗೆ ಕೊಡಿಸಿರೋ ಏನಪ್ಪ ನಿಮಗೂ ಇನ್ನೂ ಮೇಕಪ್ ಆಗಿಲ್ಲ. ಸೀರೆ ಮಾತ್ರ ಉಟ್ಕೊಂಡಿದ್ದೀನಿ, ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಬಳೆ ಕೂಡ ಹಾಕೊಂಡು. ಮೇಕಪ್ ಆಗಿಲ್ಲ ಫ್ರೆಂಡ್ಸ್, ಮೇಕಪ್ ಆಗಬೇಕು. ಮೇಕಪ್ ಆಗಿ ದೇವ್ರ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಟೈಮ್ ಆಗುತ್ತೆ, ರಶ್ ಇರುತ್ತೆ ದೇವಸ್ಥಾನ ಕೂಡ. ಫಟಾಫಟ್ ಅಂತ ರೆಡಿ ಆಗ್ತೀನಿ ಫ್ರೆಂಡ್ಸಿಗೆ.
ಫ್ರೆಂಡ್ಸ್ ಕಂಪ್ಲೀಟಾಗಿ ರೆಡಿ ಆದೆ. ಈಗ ದೇವ್ರ ಪೂಜೆ ಮಾಡ್ತೀವಿ. ದೇವ್ರ ಪೂಜೆ ಮಾಡಿ ಈಗ ದೇವಸ್ಥಾನಕ್ಕೆ ಹೊರಡ್ತೀವಿ. ಬನ್ನಿ ದೇವ್ರ ಪೂಜೆ ಮಾಡ್ತೀನಿ. ಯಾರ್ಯಾರು ಯಾವ ಥರ ರೆಡಿ ಆಗಿದ್ದಾರೆ ಅನ್ನೋದನ್ನು ಕೂಡ ನಾನು ಈಗ ತೋರಿಸ್ತೀನಿ ನಿಮಗೆ. ವಸಿಷ್ಠ ನೋಡಿ ರೆಡಿಯಾಗಿ ಆಟ ಆಡ್ಕೊತ ಕೂತಾನೆ. ನೀನೇನು ತೋರಿಸ್ಬಾರಲ್ಲ. ಜಾನೂ ರೆಡಿಯಾಗಿ ನಿಂತವಳೆ. ನಾನು ಫೋಟೋ ತೆಗಿತೀನಿ ಅಂತ ನಿಂತವ್ರೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇವ್ರು ಹಾಯ್ ಮಾಡಿಬಿಟ್ಟ ಒಂದ್ಸಲ. ಅಲ್ಲಿ ಬನ್ನಿ, ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ನಮ್ಮ ಮನೆಯವರು ಈಗ ಬಂದು ಸ್ನಾನ ಮಾಡಿ ಪಂಚ ಎಲ್ಲ ಉಟ್ಕೊಂಡು ಉಪವಾಸ ಇದ್ದಾರೆ. ಅವರು ಪೂಜೆ ಮಾಡ್ತಾಯಿದ್ದಾರೆ. ನೈವೇದ್ಯ ಹಾಕ್ಕೊಟ್ಟಿಲ್ವಾ? ಪ್ಲೇಟ್ ನೈವೇದ್ಯ ಮಾಡಿ ಪೂಜೆ ಮಾಡಿ. ದೇವರಿಗೆ ನೈವೇದ್ಯ ಇದ್ದೀವಿ ಅದನ್ನ. ಫ್ರೆಂಡ್ಸ್, ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೊರಟಾಗ ನಾವು ಟೈಮು ಒಂದು 5:30 6 ಗಂಟೆ ಏನೋ ಆಗ್ತಾ ಬಂದಿತ್ತು. ಬಂದಾಗಂತೂ ತುಂಬಾ ಕತ್ಲಾಗಿ ಹೋಗಿಬಿಟ್ಟಿತ್ತು. ಯಾಕಂದರೆ ದೇವಸ್ಥಾನ ಅಷ್ಟು ರಶ್ ಇರುತ್ತೆ. ನಮ್ಮ ಮನೆಯವರು ಬೇರೆ ಉಪವಾಸ ಇರ್ತಾರೆ. ಶಿವರಾತ್ರಿ ದಿನ ಫುಲ್ ಉಪವಾಸ, ನೀರು ಸಹ ಕುಡಿಯಲ್ಲ ಅವರು. ಆ ಥರ ಉಪವಾಸ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ಹಣ್ಣು ಮಾತ್ರ ತಿಂತಾರೆ. ಅದು ಬಿಟ್ಟರೆ ಏನೂ ಇಲ್ಲ. ತಿರ್ಗಾ ನಾಳೆ ಬೆಳಗ್ಗೆವರೆಗೂ ಇಲ್ಲಿ ನೋಡ್ತಿರ್ಬೋದು. ತುಂಬಾ ದೂರ ನಾವು ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗಿದ್ದು. ಯಾಕಂದರೆ ಗಾಡಿ ನಿಲ್ಸೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಆಗಿತ್ತು. ಹಾಗೆಯೇ ಕ್ಯೂ ಕೂಡ ತುಂಬಾ ದೊಡ್ಡದಾಗಿ ಇತ್ತು. ಲೈನು ನೋಡ್ತಿರ್ಬೋದು. ನಾವು ಸುಮಾರು ದೂರ ನಡ್ಕೊಂಡೇ ಹೋದ್ವಿ. ಇವಾಗ ಬಂದು ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ದೇವಸ್ಥಾನ ಯಾವಾಗಲೂ ರಶ್ಶೇ ಇರುತ್ತೆ. ನಾವು ಬೇಗ ಹೋದಷ್ಟು ಬೇಗ ದರ್ಶನ ಆಗುತ್ತೆ. ನಾವು ವಾಪಸ್ ಬರೋವಾಗಂತೂ ಒಂದು ಅರ್ಧ ಕಿಲೋಮೀಟ್ರಷ್ಟು ದೂರ ಲೈನು ಇತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂಥೇಳಿ. ಶಿವನ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವು ನೋಡ್ಬೋದು, ಮುಂದೆ ತೋರಿಸ್ತೀನಿ ನಾನು. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಮೊದಲನೇ ಸಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವಾಗ ನಾವು ದೇವಸ್ಥಾನದ ಹತ್ರ ಎಂಟ್ರಿ ಬಂದ್ವಿ. ನೋಡ್ತಿರ್ಬೋದು, ಇದು ಎಂಟ್ರಿ. ಒಂದು ಕಡೆ ಕ್ಯೂ ಹೋಗೋದಕ್ಕೆ, ಹಾಗೆ ಇನ್ನೊಂದು ಕಡೆ ವಾಪಸ್ ಬರೋದಕ್ಕೆ ಅಂತ ಹೇಳಿ ಮಾಡಿದ್ದಾರೆ, 2 ಪಾರ್ಟು. ದೇವಸ್ಥಾನ ಅಂತೂ ಪ್ರತಿ ವರ್ಷವೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಹೂವಿನಲ್ಲೇ ದೇವರನ್ನು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡ್ತಿರ್ಬೋದು. ಇವಾಗ ನಾವು ದೇವಸ್ಥಾನ ಒಳಗಡೆ ಬಂದ್ವಿ.
ಫ್ರೆಂಡ್ಸ್, ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಮನೆಗೆ ಬಂದ್ವಿ, ತುಂಬಾ ಲೇಟಾಗಿ ಹೋಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಇವಾಗ ಮನೆಗೆ ಬಂದಮೇಲೆ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ನನಗೋಸ್ಕರ ನನ್ನ ಬರ್ತಡೆಗೆ ಅಂಥೇಳಿ ಕೇಕನ್ನು ತಗೊಂಬಂದು ಇಟ್ಟಿದ್ರು. ನಾವು 4 ಜನ ಕೂತ್ಕೊಂಡು ಕೇಕ್ನ ಕಟ್ ಮಾಡಿ ಇವಾಗ ಬರ್ತಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ತಿನ್ನೋ ಲಕ್ಷಣ ಅಲ್ಲ ಅದು. ಇಡಿ. ಥ್ಯಾಂಕ್ ಯು. ಇದಾ ನಿಮಗೆ ಓಪನ್ ಬುದ್ಧ ಅಲ್ವಾ? ನೀವು ಬಾಯ್ನ ಕಾಣಿಸ್ತಿದೆಯಾಗಿತ್ತು. ಫ್ರೆಂಡ್ಸ್ ನೋಡಿ, ಗಾನು ಮತ್ತು ವಸಿಷ್ಠ ಸೇರಿ ಇಬ್ಬರು ನನಗೆ ಬುದ್ಧನ ಗಿಫ್ಟ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಬುದ್ಧ ಅಂದರೆ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಇದು. ನಮ್ಮ ಮನೆಯವರು ಸೀರೆ ಮತ್ತು ಗೋಲ್ಡು ಗಿಫ್ಟ್ ಕೊಟ್ಟಿದ್ದಾರೆ, ಮತ್ತು ಗಾನು ವಸಿಷ್ಠ ಬುದ್ಧನ ಗಿಫ್ಟ್ ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು ಇದನ್ನು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಚಲ್ಲಿ ಏನು ಮಾಡಲಿ, ಸಾಕು ನಾಳೆ ತಿನ್ನೋದು. ಗಟ್ಟಿ ಆಗ್ಬಿಟ್ಟೈತಿ ಈಗ, ಪ್ಯಾಂಟ್ ಕಳೆದು ತಿನ್ನು. ಫ್ರೆಂಡ್ಸ್, ನಾವೀಗ ಊಟ ಮಾಡ್ತೀವಿ. ನಾವೆಲ್ಲೂ ಆಚೆ ಹೋಗ್ತಾ ಇಲ್ಲ ಊಟಕ್ಕೆ. ಅಯ್ಯೋ ಗೊಣ್ಣೆ. ಫ್ರೆಂಡ್ಸ್, ನಾವು ಈಗ ಊಟ ಮಾಡ್ತೀವಿ. ಊಟ ಅದೇ ಅಳ್ಳಿಟ್ಟು ಮತ್ತು ಉಸ್ಲಿ ಮಾಡಿದ್ವಲ್ಲ, ಅದನ್ನೇ ಇವಾಗ ಊಟ ಮಾಡ್ತೀವಿ. ನಾವು ದೇವಸ್ಥಾನದಿಂದ ಬಂದು ಕೇಕ್ ಎಲ್ಲ ಕಟ್ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇನ್ನೊಂದು ಗಿಫ್ಟ್ ಇದೆ, ನೋಡೋಣ ಏನಿದೆ ಅಂತ. ಒಂದು ಡೈರಿ ಮಿಲ್ಕ್ ಇದೆ ಇದರಲ್ಲಿ, ಹಾಗೆ ಒಂದು ಲೆಟರ್ ಕೂಡ ಇದೆ. ಫ್ರೆಂಡ್ಸ್, ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂತಹ ದಿನ ಬಂದು ಇವತ್ತಿನ ದಿನ. ನನ್ನ ಗಂಡ ಹಾಗೆ ನನ್ನ ಮಕ್ಕಳು ಏನೇನು ಗಿಫ್ಟ್ ಕೊಟ್ಟರು, ನನ್ನ ಬರ್ತಡೆಗೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನೋಡಿದ್ರಿ ಅಲ್ವಾ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕು ಹೇಳಿ ಲೈಫಲ್ಲಿ ಒಂದು ಹೆಣ್ಮಗಳಿಗೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ನನ್ನ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಶಿವರಾತ್ರಿ ಆಗಿರೋದ್ರಿಂದ ಎಲ್ಲೂ ಆಚೆ ಕಡೆ ಹೋಗ್ತಾ ಇಲ್ಲ, ಮನೆಯಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ನನ್ನ ಬರ್ತಡೇನ ಮುಗಿಸ್ತಾ ಇದ್ದೀವಿ. ಹಾಗೆಯೇ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ನಾನಿವಾಗ ನನ್ನ ಮಗಳು ಬರೆದಿರೋ ಅಂಥ ನನಗೆ ವಿಶಸ್ ಬರೆದಿರೋ ಅಂಥ ಲೆಟರ್ನ ಓದ್ತಾ ಇದ್ದೆ. ತುಂಬಾ ಚೆನ್ನಾಗಿ ಬರೀತಾಳೆ ಅವಳು ಲೆಟರ್ನ. ಪ್ರತಿ ಸಲ ಏನಾದರೂ ಮದರ್ಸ್ ಡೇ, ಫಾದರ್ಸ್ ಡೇ ಈ ಥರ ಬರ್ತಡೇ ಇದ್ದಾಗ ಚೆನ್ನಾಗಿ ಬರೆದಿರ್ತಾಳೆ, ಅದನ್ನೇ ಓದ್ತಾ ಕೂಳ್ತಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.